ನಮಸ್ತೆ ಸ್ನೇಹಿತರೆ, ಕೀರ್ತನ ಫುಡ್ ಬೈಟ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಚಟ್ನಿ ಪುಡಿದು ಅನ್ನಕ್ಕೂ ಚಪಾತಿಗೂ ಮತ್ತು ಮುದ್ದೆ ಎಲ್ಲದಕ್ಕೂ ಕೂಡ ಸೈಡ್ ಡಿಶಸ್ ಹಾಕಿ ಚೆನ್ನಾಗಿರುತ್ತೆ. ಈಗ ಮೊದಲಿಗೆ ಒಂದು 10 ಎಸ್ಲು ಕರಿಬೇವು, ಒಂದು 50 ಗ್ರಾಮ್ ಆಗೋವಷ್ಟು ಬೆಡಗೆ ಮೆಣಸಿನ್ಕಾಯಿ, 2 ಸ್ಪೂನ್ ಜೀರಿಗೆ, ಒಂದು 2 ಕಪ್ ಆಗೋವಷ್ಟು ಕಡಲೆ ಬೀಜ, ಇದೆಲ್ಲ ಒಣಗಿಸ್ಬೇಕು. ಒಣಗಿಸಿದ್ರೆ ಮೆತ್ತಗಾಗೋದಿಲ್ಲ ಪುಡಿ. 2 ಸ್ಪೂನ್ ಮೆಣಸು ಮತ್ತು 50 ಗ್ರಾಮ್ ಆಗೋವಷ್ಟು ಹುಣಸೆಹಣ್ಣು. ಮೊದಲಿಗೆ ಫಸ್ಟು 2 ಕಪ್ ಆಗೋವಷ್ಟು ಕಡಲೆ ಬೀಜನ ಹುರ್ಕೋಬೇಕು. ಚಟ್ನಿಗೆ ಹುರಿತಿರಲ್ಲ ಅದೇ ಥರ ಹುರ್ಕೊಳ್ಳಿ. ಆಮೇಲೆ ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗಂಗೆ ಹುರ್ಕೊಳ್ಳಿ. ಈಗ ಬೇಡಿಗೆ ಮೆಣಸಿನ್ಕಾಯಿನೂ ಕೂಡ ಹುರ್ಕೊಳ್ಳಿ. ಈಗ ಒಲೆಯಲ್ಲಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೆಣಸು ಮತ್ತು ಜೀರಿಗೆ ಹೇಳಿದ್ನಲ್ಲ ಅದನ್ನು ಕೂಡ ಹುರ್ಕೊಳ್ಳಿ. ಆಮೇಲೆ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗಿಬೇಕು. ಎಲ್ಲ ಉಜ್ಜಿಬಿಟ್ಟು ತೆಗಿತಾ ಇದ್ದಾರೆ ನಮ್ಮ ಮಮ್ಮಿ. ಇದೆಲ್ಲ ಆದಮೇಲೆ ಇದು ಹಳ್ಳಿ ಸ್ಟೈಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪುಡಿ. ಈಗ ಕಡಲೆ ಬೀಜಕ್ಕೆ ಮೆಣಸು ಮತ್ತು ಜೀರಿಗೆ ಮತ್ತು ಕಡಲೆಬೇಳೆ ಹೇಳೋದು ಮರ್ತಿದ್ದೆ, ಅದನ್ನು ಕೂಡ ಹುರ್ಕೊಂಡು ಒಂದು 3 ಸ್ಪೂನ್ ಆಗೋವಷ್ಟು ಹಾಕ್ಕೊಳ್ಳಿ. ಈಗ 1 ಕಪ್ ಆಗೋವಷ್ಟು ಕಡಲೆಪಪ್ಪು, ಆ ಬಟ್ಲೆ ಇದೆಯಲ್ಲ ಅಷ್ಟು ಇದ್ದರೆ ಸಾಕು. ಈಗ ಬೇಡಿಗೆ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಮಾಡುವಾಗ ಅಡೆ ಆಗುತ್ತೆ ಮಿಕ್ಸಿಲಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಇಲ್ಲಿ ನಾವು ಮೆಣಸಿನ್ಕಾಯಿ ಹಾಕಿಲ್ಲ ಅಲ್ವಾ, ಒಣಮೆಣ್ಸಿನ್ಕಾಯಿ, ಅದಕ್ಕೆ ಖಾರದ ಪುಡಿ ಅದ್ರ ಬದಲಿಗೆ ಹಾಕ್ಕೊತಿದ್ದೀವಿ. 2 ಸ್ಪೂನ್ ಹಾಕಿದರೆ ಸಾಕು. ಈಗ ಕೊಬ್ಬರಿ ತುರಿ, ಒಂದು ಫುಲ್ಲು ಕೊಬ್ಬರಿ ಹಾಕ್ಕೊಳ್ಳಿ. ಎರಡು ಸ್ಪೂನ್ ಕಲ್ಲುಪ್ಪು ಹಾಕ್ಕೊಳ್ಳಿ. ಮತ್ತು ಹುಣಸೆಹಣ್ಣು 50 ಗ್ರಾಮ್ ಹೇಳಿದ್ನಲ್ಲ ಅದು ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡಿ. ಮತ್ತು ಕರಿಬೇವು ಲಾಸ್ಟಿಗೆಲ್ಲ ಪುಡಿ ಮಾಡಿ ಹಾಕ್ಕೊಳ್ಳಿ. ಹಂಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿದರೆ ಪುಡಿ ಆಗುತ್ತೆ. ಈಗ ಇಷ್ಟೆಲ್ಲ ಮಿಕ್ಸಿ ಆದಮೇಲೆ ಈಗ ಮಿಕ್ಸಿಲಿ ರುಬ್ಕೊಳ್ಳಿ. ಅದು ತುಂಬ ನುಣ್ಣಗೂ ಬೇಡ, ತುಂಬ ತರ್ತರಿಯಾಗ ಒಂದು ಮೀಡಿಯಮ್ಮು. ಇವಾಗ ತೋರಿಸ್ತೀನಿ ಕೈಯಲ್ಲಿ, ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂತ ನೋಡಿ. ಅಷ್ಟಾದರೆ ಸಾಕು. ಈಗ ಇದು ಏರ್ ಟೈಟ್ ಕಂಟೈನಲ್ಲಿ ಸ್ಟೋರ್ ಮಾಡಬೇಕು. ಗಾಳಿ ಬಿಟ್ಟರೆ ಒಂದು ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಈಗ ಚಟ್ನಿ ಪುಡಿ ರೆಡಿ ಆಗಿದೆ. ನಿಮಗೆ ಯಾವುದ್ರಲ್ಲಿ ಬೇಕೋ ಅದು ಸೈಡ್ ಡಿಶಸ್ ಆಗಿ ಯೂಸ್ ಮಾಡ್ಬೋದು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.